ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಬಯಸೋದು. ನಾವು ಬಂದಿರೋದು ಹೈದ್ರಾಬಾದ್ ಆ್ಯಂಡ್ ಇವಾಗ ಎಂಟ್ರಿ ಕೊಟ್ಟಿರೋದು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿಗೆ. ಸೊ ತೋರಿಸ್ತೀನಿ ನಿಮಗೆ ನನ್ನ ಎದುರುಗಡೆ ಏನಿದೆ ಅಂತ. ವೆಲ್, ನಾವು ಹೋಗ್ತಾ ಇದ್ದಿದ್ದು ನಮ್ಮ ಬೀದರ್ಗೆ, ನೇಟಿವ್ ಪ್ಲೇಸ್ಗೆ. ಸೊ ಹೋಗೋಕ್ಕಿಂತ ಮುಂಚೆ ಆನ್ ದ ವೇ ಹೈದ್ರಾಬಾದಲ್ಲಿ ಒನ್ ಡೇ ಸ್ಟೇ ಆಗಿ ಇನ್ನು ಸರೌಂಡಿಂಗ್ ಪ್ಲೇಸಸ್ ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ದಿಸ್ ವಾಸ್ ಲೈಕ್ ಸಡನ್ ಪ್ಲ್ಯಾನ್. ಸೊ ಹಾಗಾಗಿ ಇವಾಗ ಹೋಗ್ತಾ ಇರೋದು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ. ಅದಾದಮೇಲೆ ನನ್ನ ಹಸ್ಬೆಂಡ್ ವಿಶ್ ಇರೋದು ಚಾರ್ಮಿನಲ್ಲಿ ಟೀ ಕುಡಿಬೇಕು ಅಂತ. ಸೊ ಅಲ್ಲೂ ಕೂಡ ಹೋಗ್ತೀವಿ ಆಫ್ಟರ್ ಕವರಿಂಗ್ ದಿಸ್ ಪ್ಲೇಸ್. ಅಲ್ಲಿ ಮುಂದೆ ಹೋಗು. ಇದು ಪಕ್ಕನೇ ಹಾಕ್ಬಿಡು. ಬೇಡ, ಅಲ್ಲಿ ಮುಂದೆ ಹೋಗು. ಇಲ್ಲಿ ನೋಡಿ ಆಯ್ತಲ್ಲ, ನೀವು ಮಾಡ್ಕೊಡ್ತಾರೆ ಫಾಸ್ಟಾಗಿ ವಿಕಾಸ್. ಗೊತ್ತು, ಅವ್ರನ್ನ ಕೇಳಿಸ್ತು, ಇಂಗ್ಲೀಷ್ ನನಗೂ ಬರುತ್ತೆ. ಆ 200 ಟ್ರಿಪಲ್ ಕಟ್ಟಾಗಲ್ಲ, ಇನ್ನು ಎಕ್ಸ್ಟ್ರಾ ಅಕೌಂಟ್ ದುಡ್ಡು ಇರುತ್ತೆ ನೋಡಿ, ಅದರ ಕಟ್ಟಾಗಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಹಾಂ, ಸೊ ಇದನ್ನ ಇನಾಗ್ರೇಟ್ ಮಾಡೋಕ್ಕೆ ಮೋದಿ ಅವ್ರು ಬಂದಿದ್ದಲ್ಲ. ಹಾಂ, ಶಂಕರಾಚಾರ್ಯರು ಏನು ಓಕೆ. ಏನ್ ಮಾಡ್ತಾ ಇದೀವಿ ಇವಾಗ ನಾವಿಲ್ಲಿ? ಬಿಸಿಲಿಂದ ಕವರ್ ಆಗ್ತೀವಿ. ತುಂಬಾ ಬಿಸಿಲಿದೆ, ಹಾಗೆ ತುಂಬಾ ರಶ್ ಇದೆ. ಎಷ್ಟು ವೆಹಿಕಲ್ಸ್ ಇದೆ ಅಂದ್ರೆ ತುಂಬಾ ಜನಗಳು ಟ್ರಿಪ್ಪಿಗೆ ಬಂದಿದ್ದಾರೆ. ಹಾಗಾಗಿ ನಾವು ಡಿಸೈಡ್ ಮಾಡಿದ್ವಿ ನಾವು ಒಳಗಡೆ ಹೋಗಲ್ಲ ಅಂತ. ಯಾಕಂದ್ರೆ ಒಂದು ಬಿಸಿಲಿದೆ, ಇನ್ನೊಂದು ತುಂಬಾ ಜನ ಇದ್ದಾರೆ. ಸೊ ವಿ ಆರ್ ಥಿಂಕಿಂಗ್ ಇಲ್ಲಿ ಹೊರಗಡೆಯಿಂದ ಕವರ್ ಮಾಡಿದ್ದೀವಿ ಆ್ಯಂಡ್ ಝೂ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನೋಡ್ಬೋದು ಇಲ್ಲಿ ಸ್ಟ್ಯಾಚ್ಯೂ. ಸದ್ಯಕ್ಕೆ ಸ್ವಲ್ಪ ಗೇಟ್ಸ್ ಕ್ಲೋಸ್ ಆಗಿದೆ, ಸ್ವಲ್ಪ ಗೇಟ್ಸ್ ಓಪನ್ ಆಗಿದೆ. ಸೊ ಇಲ್ಲೊಂದು ಟೆಂಪಲ್ ಇದೆ. ಟೆಂಪಲ್ ಒಳಗಡೆ ಏನಾದರೂ ಪೂಜೆದು ಮಾಡ್ತಾ ಇದ್ರೆ ಅವಾಗ ಅಲ್ಲಿ ಟ್ರೆಡಿಷನಲ್ ವೇರ್ ಹಾಕೊಂಡು ಬರಬೇಕು. ಇಲ್ಲ ಅಂದರೆ ಕ್ಯಾಶುವಲ್ ಕವರ್ಡ್ ಆಗಿರೋ ಬಟ್ಟೆ ಹಾಕೊಂಡು ಬಂದರೆ ಏನು ಪ್ರಾಬ್ಲಮ್ ಇಲ್ಲ, ವೆಸ್ಟರ್ನ್ ಇದ್ರೂ ಕೂಡ. ಆಲ್ ರೈಟ್ ದೆನ್. ಸೊ ಇವಾಗ ಸದ್ಯಕ್ಕೆ ಒಳಗಡೆ ಹೋಗೋ ಪ್ಲಾನ್ ಡ್ರಾಪ್ ಮಾಡಿರೋದು ಬಿಕಾಸ್ ಆಫ್ ವೆದರ್ ಆ್ಯಂಡ್ ಪೀಪಲ್. ಆಗಲ್ಲ ಅಂತ ಹೆಂಗೆ ಓಡೋಗ್ತಿದ್ದಾನೆ. ವರ್ಷ ತರ ಕಾಣಿಸ್ತಾ ಇದೆ. ಅದಕ್ಕೆ ತುಂಬಾ ವರ್ಷಗಳಿಂದ ಜಾಮೀನಲ್ಲಿ ಹೋಗಿ ಚಾಯ್ ಕುಡಿಯೋದಿತ್ತು, ಟೀ ಕುಡ್ಕೊಂಡು ಫೋಟೋ. ಸೊ ಅದಕ್ಕೆ ಹೋಗ್ತಾ ಇರೋದು. ಇವಾಗ ಆಲ್ಮೋಸ್ಟ್ ಈವ್ನಿಂಗ್ ಆಗಿದೆ ಆ್ಯಂಡ್ ಇವಾಗ ಹೊರಡ್ತಾ ಇರೋದು ಚಾರ್ಮಿನಾರ್. ಇನ್ ರಿಯಾಲಿಟಿ ಚಾರ್ಮಿನಾರ್ ನೋಡೋಕ್ಕೆ ಹೇಗಿದೆ ಅಂತ ನೋಡೋಣ ಬನ್ನಿ. Oh my God! ಹಲೋ ಜಿ. ನೋಡು 6 ಗಂಟೆ ನೋಡ್ಬೋದು ಎಷ್ಟು ರಶ್ ಇದೆ ಅಂತ. ತುಂಬ ಅಂದರೆ ತುಂಬ ಜನಗಳಿದ್ರು. ಆ್ಯಂಡ್ ಇಲ್ಲಿ ಏನಾದರೂ ನಮ್ಮ ಬಿಲಾಂಗಿಂಗ್ಸ್ ಕಳೆದೋದ್ರೆ ಮುಗಿದ ಕತೆ ಸಿಗಲ್ಲ. ಓಕೆ, ನಾವು ಕಮಿಂಗ್ ಟು ದಿಸ್ ಪ್ಲೇಸ್. ನೋಡೋಕ್ಕೆ ತುಂಬ ಸಕ್ಕತ್ತಾಗಿತ್ತು. ಇನ್ ರಿಯಲ್ ತುಂಬ ಹ್ಯೂಜ್ ಆಗಿದೆ, ತುಂಬ ಚೆನ್ನಾಗಿದೆ ಈ ಒಂದು ಬ್ಯೂಟಿಫುಲ್ ಆಗಿದೆ ಆರ್ಕಿಟೆಕ್ಚರ್. ಸೊ ಅದ್ರ ಪಕ್ಕನೇ ಅದು ಒಂದು ಟೆಂಪಲ್, ಅದು ಕೂಡ ನಾನು ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ಆ ಟೆಂಪಲ್ ಹೆಸರು ಬಂದುಬಿಟ್ಟು ಭಾಗ್ಯಲಕ್ಷ್ಮಿ. ಸೊ ನೋಡ್ಬೋದು ಇಲ್ಲಿ ಟೆಂಪಲ್ನ ನೋಡಿಲ್ಲ, ತುಂಬ ಚೆನ್ನಾಗಿದೆ. ಸೊ ಇವಾಗ ಇದು ನೋಡಿಕೊಂಡು ಇದೆಲ್ಲ ಕಣೆ ಚಾರ್ಮಿನಾರ್ ಅದು. ಚಾರ್ಮಿನಾರ್ ನೋಡಿಕೊಂಡು ಇವಾಗ ಹೋಗ್ತಾ ಇರೋದು ಫೇಮಸ್ ಜಾಗ ಕಡೆ ಟೀ ಕುಡಿಯೋಕ್ಕೆ. ಅದು ಬಂದ್ಬಿಟ್ಟು ನಿಮ್ರಾ ಅಂತೆ. ಸೊ ಹೋಗಿ ನೋಡೋಣ ಬನ್ನಿ ಯಾವ ಥರ ಇರುತ್ತೆ. ಜಸ್ಟ್ ಹೈಪ್ ಇರೋದಾ ಇಲ್ಲಾಂದರೆ ನಿಜವಾಗ್ಲೂ ಟೇಸ್ಟಿ ಆಗಿರೋದಾ ನೋಡೋಣ ಬನ್ನಿ. ಹೇಳಿದೆ ಅಲ್ವಾ ಟೀ ಫೇಮಸ್ ಇರೋ ಜಾಗ ಅಂತ. ಇದು ನೋಡಿ ಲೈನು. ಹಾಂ ಗೈಸ್, ಇದೆ ಚಾಯ್ ಆ್ಯಂಡ್ ಬನ್. ಏನು ಚೆನ್ನಾಗಿಲ್ಲ, ಎಲ್ಲ ನಾರ್ಮಲ್ ಟೀ ಹೇಗಿರುತ್ತೆ ಹಂಗೆ ಇರೋದು. ಜಸ್ಟ್ ಹೈಪ್ ಆಗಿರೋದು ಅಷ್ಟೇ ಅಂತ ನಂಗೆ ಅನಿಸುತ್ತೆ ಅಲ್ವಾ? ನೀನು ವಿಡಿಯೋ ಮಾಡ್ತಾ ನಾನು ತಿಂತಿರ್ತೀನಿ. ಸೊ ಎದುರುಗಡೆ ಹೋಗಿ ಲಸ್ಸಿ ಕುಡಿಬೇಕು ಅಂತ ಅಂದ್ಕೊಂಡಿದ್ವಿ. ಮತ್ತು ಪ್ಲ್ಯಾನ್ ಚೇಂಜ್ ಆಯಿತು. ನಾವು ಹೋಗ್ತಾ ಇರೋದು ಹರಿಯಾಣ ಮಿಠಾಯಿ ಶಾಪ್. ನಾನು ಟೀ ಕುಡ್ತಿರ್ಲಿಲ್ಲ, ಬಂದು ತಿಂತಿರಲಿಲ್ಲ. ಹಾಗಾಗಿ ಈ ಒಂದು ಶಾಪ್ಗೆ ಬಂದಿರೋದು. ಇಲ್ಲಿ ಪ್ಯೂರ್ ವೆಜ್ ಇದೆ. ಹಾಗಾಗಿ ಇಲ್ಲಿ ನೋಡೋಣ ಹೇಗಿದೆ ಅಂತ. ಮಲೈ ಕಲಕನ್ ವಾಸ್ ಎಕ್ಸಲೆಂಟ್. ಸೂಪರ್ ಡೂಪರ್. ನಿಮ್ಮದು ಜಾಸ್ತಿ ಆಗಿದೆ ವಿತ್ ಶುಗರ್. ಸೊ ಇಲ್ಲಿ ಫುಡ್ ತುಂಬ ಡಿಸೆಂಟ್ ಆಗಿತ್ತು. ಬಟ್ ಪೂರಿ ಆ್ಯಂಡ್ ಭಾಜಿ ಫೇಮಸ್ ಅಂತೆ, ಅದೇ ಇರಲಿಲ್ಲ ಇಲ್ಲಿ. ಎನಿವೇಸ್, ಸೊ ನಾನು ಇಲ್ಲಿ ಸಮೋಸ ತಿಂದ್ಕೊಂಡು ಆಮೇಲೆ ಮಲೈ ತಿಂದ್ಕೊಂಡು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ದಿಸ್ ಇಸ್ ವೆರಿ ಶಾರ್ಟ್, ಐ ನೋ. ಸೊ ಸಿ ಯು ಗೈಸ್ ನೆಕ್ಸ್ಟ್ ವ್ಲಾಗ್.